ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ. ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ, 22 ಯಾವುದು ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ಮೇಡಮ್, ಈಗ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿದೆ. ಹೈಕಮಾಂಡ್ ಕೂಡ ಸೂಚನೆ ನೀಡಿದೆ ಅನ್ನೋ ಮಾತು. ಇಲ್ಲ, ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು. ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು? ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ಮೇಡಮ್, ಸಾಕಷ್ಟು ವರಿಷ್ಠರನ್ನ ಭೇಟಿಯಾಗಿದ್ದರೆ ಅಲ್ಲಿಂದ ನಿಮ್ಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ? ಅಲ್ಲ, ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು. ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು, ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ. ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಪಕ್ಷದಲ್ಲಿ ನೀವು ಉಳಿಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ. ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ. ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ, 22 ಯಾವುದು ಫೈನಲೈಸ್ ಆಗಲ್ಲ ಅಂತ. ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು. ಮೇಡಮ್, ಈಗ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿದೆ. ಹೈಕಮಾಂಡ್ ಕೂಡ ಸೂಚನೆ ನೀಡಿದೆ ಅನ್ನೋ ಮಾತು. ಇಲ್ಲ, ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು. ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು? ನನ್ನದೇನಿದ್ರು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ. ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ಮೇಡಮ್, ಸಾಕಷ್ಟು ವರಿಷ್ಠರನ್ನ ಭೇಟಿಯಾಗಿದ್ದರೆ ಅಲ್ಲಿಂದ ನಿಮ್ಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ? ಅಲ್ಲ, ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು. ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು, ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡಾ ಅವರೇ ಹೇಳಿದ್ದು ನನಗೆ. ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಪಕ್ಷದಲ್ಲಿ ನೀವು ಉಳಿಬೇಕು, ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋಂಥ ಮಾತುಗಳನ್ನ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಬೇಕು.